ಯಾರಾದರೂ ಮನೆಯಲ್ಲೇ ಕೂತು ಪ್ರಾಪರ್ಟಿ ಟ್ಯಾಕ್ಸ್ನ ಪೇ ಮಾಡಬೇಕಂದ್ರೆ ಸೇಮ್ ಈ ಸ್ಟೆಪ್ಸ್ನ ಫಾಲೋ ಮಾಡಿ ಆರಾಮಾಗಿ ಪೇ ಮಾಡ್ಬೋದು. ಇದೇ ಪ್ರಾಪರ್ಟಿ ಟ್ಯಾಕ್ಸು. ಈ ಆರಾಮಾಗಿ ನೀವು ಮನೆಯಲ್ಲೇ ಕೂತು ಒಂದು 5 to 10 ಮಿನಿಟ್ಸಲ್ಲಿ ಆರಾಮಾಗಿ ಪೇ ಮಾಡ್ಬೋದು. ಇದೇ ಥರ ವೀಡಿಯೋಸ್ ಇಷ್ಟ ಆಯ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿಕೊಂಡು ಫುಲ್ ವೀಡಿಯೋ ಮಾಡೋಣ. ನೋಡಿ, ನೀವೇನಿಲ್ಲ, ಗೂಗಲ್ ಓಪನ್ ಮಾಡಿಬಿಟ್ಟು ಪ್ರಾಪರ್ಟಿ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಅಂಡ್ ಬಾಸ್ ಶೀಟಲ್ಲಿ ನಮ್ಮದು ಪ್ರಾಜೆಕ್ಟ್ ಬಂದುಬಿಟ್ಟು ಬಾಸ್ ಶೀಟಲ್ಲಿ ಅಂಡರ್ ಬರುತ್ತೆ, ಅದಕ್ಕಾಗಿ ಬಾಸ್ ಶೀಟಲ್ಲಿ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಬೇರೆ ಯಾವುದಾದ್ರೂ ಆಗಿದ್ದರೆ ನೀವು ಯಾವ ಥರ ಮಾಡ್ತೀರಾ ಅಂದರೆ ಇಲ್ಲಿ ನೇಮ್ನ ಚೇಂಜ್ ಮಾಡಿ. ಬಾಸ್ ಶೀಟಲ್ಲಿ ಇದ್ದರೆ ಬಾಸ್ ಶೀಟಲ್ಲಿ ಹಾಕಿ, ಇಲ್ಲ ದೇವನಹಳ್ಳಿ ಆಗಿದ್ರೆ ದೇವನಹಳ್ಳಿ ಹಾಕಿ, ಇಲ್ಲ ಚಿಕ್ಕಬಳ್ಳಾಪುರ ಹಾಕಿ, ಇಲ್ಲ ಬಾಗೇಪಲ್ಲಿ ಆದರೆ ಬಾಗೇಪಲ್ಲಿ ಹಾಕಿ, ಇಲ್ಲ ಏನಾದರೂ ಈ ಥರ ಬೇರೆ ಹಾಸನ ಆಗಿದ್ರೆ ಹಾಸನ ಅಂತ ಹಾಕಿ, ಈ ಥರ ಈ ಹೆಸರು ಮಾತ್ರ ಚೇಂಜ್ ಮಾಡಿದ್ರೆ ಸಾಕು, ನಿಮ್ಮದು ಆ ಪಂಚಾಯತಿ ವೆಬ್ಸೈಟ್ ಬಂದುಬಿಟ್ಟು ಓಪನ್ ಆಗುತ್ತೆ. ಈಗ ನಮ್ಮದು ಬಾಸ್ ಶೀಟಲ್ಲಿ ಬರುತ್ತಲ್ಲ, ಇದನ್ನು ಓಕೆ ಮಾಡೋಣ. ಇಲ್ಲಿ ನೋಡಿ, ನಿಮಗೆ ಅವ್ರದ್ದು ಬಂದುಬಿಟ್ಟು ಒಂದು ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ. ಆ ಪಂಚಾಯತ್ ಆಫೀಸ್ ಬಂದುಬಿಟ್ಟು ಒಂದು ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ನೋಡ್ಬೋದು. ಇದು ಬಂದುಬಿಟ್ಟು ನಿಮಗೆ ಬಾಸ್ ಶೀಟಲ್ಲಿ ಟೌನ್ ಪಂಚಾಯತ್, ಓಕೆನಾ. ಇದರಲ್ಲಿ ನಿಮಗೆ ಏನು ಡೀಟೇಲ್ಸ್ ಬೇಕಿದ್ರೂ ಪಂಚಾಯತಿದು ಇದರಲ್ಲಿ ನಿಮಗೆ ಶೋ ಆಗುತ್ತೆ. ನಮ್ಗೆ ಬೇಕಾಗಿರೋದು ಬಂದುಬಿಟ್ಟು ಟ್ಯಾಕ್ಸ್ ಪೇ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ಇದಕ್ಕೆ ಬಂದುಬಿಟ್ಟು ನೋಡ್ಬೋದು. ಇಲ್ಲಿ ನಿಮಗೆ ಸಿಟಿಸನ್ ಸರ್ವಿಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಇದೆಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಬಂದುಬಿಟ್ಟು ಓಪನ್ ಆಗುತ್ತೆ. ನಮ್ಗೆ ಬೇಕಾಗಿರೋದು ಬಂದುಬಿಟ್ಟು ಪ್ರಾಪರ್ಟಿ ಟ್ಯಾಕ್ಸ್ ಬೇಡ, ಇಲ್ಲಿದೆ ನೋಡಿ, ಪ್ರಾಪರ್ಟಿ ಟ್ಯಾಕ್ಸ್ ಆ್ಯಂಡ್ ಕ್ಯಾಲ್ಕುಲೇಟರ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಓಪನ್ ಆಗುತ್ತೆ, ಓಕೆನಾ. ಇದು ಬಂದುಬಿಟ್ಟು ನಿಮಗೆ ಅಪ್ಲಿಕೇಶನ್. ಇದ್ರ ಮೇಲೆ ಅಪ್ಲಿಕೇಶನ್ ನೀಟಾಗಿ ಫಿಲ್ ಮಾಡಿದ್ರೆ ನಮ್ಗೆ ಕರೆಕ್ಟಾಗಿ ಎಷ್ಟು ಅಮೌಂಟ್ ಏನಂತ ಹೇಳ್ಬಿಟ್ಟು ತೋರಿಸುತ್ತೆ. ಇದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಿ, ಫುಲ್ ವೀಡಿಯೋ ನೋಡಿ, ನೋಡ್ಬೋದು. ಈ ಥರ ನಿಮ್ಗೆ ಬರುತ್ತೆ. ಇಲ್ಲಿ ನಿಮಗೆ ಫಸ್ಟು ಆಪ್ಷನ್ ಬಂದುಬಿಟ್ಟು ಖಾಲಿ ನಿವೇಶನ ಅಂದರೆ ವೇಕೆಂಟ್ ಲ್ಯಾಂಡ್, ಅಂದರೆ ಖಾಲಿ ಸೈಟ್ ಇದ್ದರೆ ಮಾತ್ರ ಇದು ಮೇಲೆ ಕ್ಲಿಕ್ ಮಾಡಿ. ಇಫ್ ಇನ್ ಕೇಸ್ ಕಟ್ಟಡ ಆ್ಯಂಡ್ ಬಿಲ್ಡಿಂಗ್ ಅಂದರೆ ನಿಮ್ಗೆ ಏನಾದರೂ ಮನೆ ಇತ್ತು ಅಂದರೆ ಮನೆಗೆ ಬೇರೆ ಥರ ಟ್ಯಾಕ್ಸ್ ಬರುತ್ತೆ, ಓಕೆನಾ. ನಮ್ಮದು ಕಟ್ಟಡ ಅಲ್ಲ, ನಮ್ದು ಬರೀ ವೇಕೆಂಟ್ ಲ್ಯಾಂಡ್ ಅಂದರೆ ಖಾಲಿ ಜಾಗ ಇದೆ, ಖಾಲಿ ಜಾಗ ಕ್ಲಿಕ್ ಮಾಡಿ. ಇವಾಗ ಚೇಂಜ್ ಮಾಡ್ಕೋಬೋದು, ಈ ಥರ ಖಾಲಿ ಜಾಗ, ಓಕೆನಾ. ಇಲ್ಲಿ ನೋಡಿ ಹೆಸರು, ವಾರ್ಡ್ ನಂಬರ್ ಆ್ಯಂಡ್ ನೇಮ್ ಬರುತ್ತೆ, ಯಾವ ನಂಬರ್ ಬರುತ್ತೆ. ಈಗ ಇಫ್ ಇನ್ ಕೇಸ್ ನಮ್ಮದು ಬಂದುಬಿಟ್ಟು ರಘುನಾಥಪುರ ಬರುತ್ತೆ, ರಘುನಾಥಪುರ ಅಂತ ಕ್ಲಿಕ್ ಮಾಡೋಣ. ಇಲ್ಲಿ ನಿಮಗೆ ಬ್ಲಾಂಕ್ ಅಂತ ಕೊಡಿ, ಇದು ಆ್ಯಕ್ಚುಲಿ ಆಟೋಮೆಟಿಕ್ ತೊಗೊಳುತ್ತೆ, ಓಕೆನಾ. ಇಲ್ಲಿ ನಿಮ್ಮದು ಯಾವ ವಿಲೇಜ್ ಬರುತ್ತೆ ಅಂದರೆ ಯಾವ ರಸ್ತೆ, ಓಕೆನಾ, ಸ್ಟ್ರೀಟ್ ನೇಮ್. ನಮ್ಮದು ಬಂದುಬಿಟ್ಟು ತಮ್ಮ ಶೀಟಲ್ಲಿ 2 ಅಂತ ಹಾಕ್ತೀನಿ, ಓಕೆನಾ. ಇಲ್ಲಿ ನಿಮ್ಮದು ಪ್ರಾಪರ್ಟಿ ID ನಂಬರ್ ಹಾಕಬೇಕು. ನಮ್ಮದು ಪ್ರಾಪರ್ಟಿ ID ಬಂದುಬಿಟ್ಟು ಇಲ್ಲಿ ನಿಮಗೆ ಖಾತಾದಲ್ಲಿ ಬಂದುಬಿಟ್ಟು ಇರುತ್ತಲ್ಲ, ಖಾತಾ ನಂಬರ್ ಇರುತ್ತೆ. ಇನ್ ಕೇಸ್ 1499 ಬಾರ್ ಸೈಡ್ ನಂಬರ್ 44 ಸೈಡ್ ನಂಬರ್ 143 ಈ ಥರ ಇದ್ದರೆ ಅದರ ಪ್ರಾಪರ್ಟಿ ನಂಬರ್ ಇರುತ್ತೆ. ಆಮೇಲೆ ಇಲ್ಲಿ ನಿಮ್ಗೆ ಎಂಟರ್ ಪ್ರಾಪರ್ಟಿ ನಂಬರ್ ಬರುತ್ತೆ, ಒಂದು PID ನಂಬರ್ ಅಂತ ಗೊತ್ತಲ್ಲ, ಆ PID ನಂಬರ್ ಮೆನ್ಷನ್ ಮಾಡಬೇಕು. ಇದೇನು ಬೇಕಾಗಿಲ್ಲ, ಇದು ಖಾಲಿ ಬಿಟ್ಬಿಡಿ. ಅಡ್ರೆಸ್ ಬಾಸ್ ಶೀಟಲ್ಲಿ ಅಂತ ಟೈಪ್ ಮಾಡ್ತೀನಿ, ಓಕೆನಾ. ಪಿನ್ ಕೋಡು 562163 ಬರುತ್ತೆ. ನಿಮಗೆ ಖಾತಾದಲ್ಲಿ ಇರುತ್ತಲ್ಲ, ನಿಮ್ಮದು ಪ್ರಾಜೆಕ್ಟ್ ಎಲ್ಲಿದೆಯೋ, ನಿಮ್ಮ ಸೈಟ್ ಎಲ್ಲಿದೆಯೋ ಅದರದ್ದು ಪಿನ್ ಕೋಡ್ ಮೆನ್ಷನ್ ಮಾಡಬೇಕಿಲ್ಲಿ, ವಿತ್ ಮೊಬೈಲ್ ನಂಬರ್ ಹಾಕ್ಬೇಕಿಲ್ಲಿ. ನನ್ನ ನಂಬರ್ ನಾನು ಹಾಕ್ತೀನಿ, ನನ್ನ ನಂಬರ್ ಏನು ಪ್ರೈವೇಟ್ ಅಲ್ಲ, ಹಾಕ್ತಾಯಿದ್ದೀನಿ ನಂಬರು, ಪರವಾಗಿಲ್ಲ, ಓಕೆನಾ. ಇದು ನನ್ನ ನಂಬರ್ ಹಾಕಿದ್ದೀನಿ. ಆಮೇಲೆ ಇಲ್ಲಿ ನೋಡಿ, ಮೊದಲ ಹೆಸರು ಬಂದುಬಿಟ್ಟು ಖಾತಾದಲ್ಲಿ ಯಾರ್ದು ಹೆಸರಿದೆಯೋ ಅವರ ಹೆಸರು. ಬಿಕಾಸ್ ನಂದೇ ಹೆಸರು ಅನ್ಕೊಳ್ಳಿ, ಪ್ರವೀಣ್ ಅಂತ, ಪ್ರವೀಣ್, ಮಿಡಲ್ ನೇಮ್ N, ಲಾಸ್ಟ್ ನೇಮ್ G, ಓಕೆನಾ. ಬಿಗ್ ಲೆಟರ್ ಕೊಡೋಣ, ಇದಷ್ಟು ಬಿಗ್ ಲೆಟರ್ ಕೊಡೋಣ. ಆಮೇಲೆ ಇಫ್ ಇನ್ ಕೇಸ್ ನೀವು ಓನರ್ಸ್ ಬಂದುಬಿಟ್ಟು ಇಬ್ಬರು ಇರ್ತಾರೆ ಅನ್ಕೊಳ್ಳಿ, ಖಾತಾದಲ್ಲಿ ಬಂದುಬಿಟ್ಟು ಇಫ್ ಇನ್ ಕೇಸ್ ನಾನು ನಮ್ಮ ಇನ್ನೊಬ್ಬರ ಹೆಸರಲ್ಲಿ ಇರುತ್ತೆ ಅನ್ಕೊಳ್ಳಿ, ಜಾಯಿಂಟ್ ಇರ್ತಾರಲ್ಲ, ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದರೆ ಒಂದು ಹೆಸರು ಬಂದುಬಿಟ್ಟು ಹಾಕಬೇಕು, ಇನ್ನೊಂದು ಹೆಸರು ಕೂಡ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಯಾರ್ಡ್ ಓನರ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅವ್ರ ಹೆಸರು ಹಾಕಿ. ಇಫ್ ಇನ್ ಕೇಸ್ ಏನಾದರೂ ಒಂದು ಹೆಸರು ಹಾಕೋಣ, ರವಿ ಅಂತ ಹಾಕ್ತೀನಿ, ರವಿ. ಸೇಮ್ ಇನ್ಸಿಲ್ N ಇಲ್ಲಿ NG, ಓಕೆನಾ. ಈ ಥರ ಹಾಕಬೇಕಾಗುತ್ತೆ. ಎಷ್ಟು ಓನರ್ ಇದ್ದರೆ ಅಷ್ಟು ಓನರ್ದು ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ ಖಾತಾದಲ್ಲಿ ಜಾಯಿಂಟ್ ಇರ್ತಾರಲ್ಲ, 2-3 ಜನ ಇರ್ತಾರೆ, 2-3 ಜನ ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಆಮೇಲೆ
ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಸೈಡು ಏನು ಮೆಜರ್ಮೆಂಟ್ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಪ್ರಾಪರ್ಟಿ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಇದು ಫೀಟ್ ಲೆಕ್ಕದಲ್ಲಿ ಕೊಡಬೇಕಾಗುತ್ತೆ. ಈಗ ಏನು ಲೆಂತ್ ಬಂದ್ಬಿಟ್ಟು 30 ಇದೆ ಅಂದ್ಕೊಳ್ಳಿ, ಬ್ರಾಡ್ ಬಂದ್ಬಿಟ್ಟು ಮಾಮೂಲಿ 40 ಇರುತ್ತೆ. ಆ ಥರ ಕೊಟ್ಟರೆ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮಗೆ ಶೋ ಆಗುತ್ತೆ. ಈಗೇನು 1200 ಇದೆಯಲ್ಲ, 1200 ಸ್ಕ್ವೇರ್ ಫೀಟ್ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತದೆ. ಓಕೆನಾ. ನೆಕ್ಸ್ಟ್ ಪಾಯಿಂಟ್ ಏನಂದರೆ ನೋಡಿ, ಇಲ್ಲಿ ಕೆಳಗಡೆ ನೀವು ಏನಾದರೂ ಓಕೆನಾ ಕಾರ್ನರ್ ಪ್ಲಾಟ್ ಆಗಿದ್ರೆ 10% ಎಕ್ಸ್ಟ್ರಾ ಪೇ ಮಾಡಬೇಕು, ಅದು ಕಂಪಲ್ಸರಿ. ಓಕೆನಾ. ಅದು ಯಾವುದೇ ಕಾರಣಕ್ಕೂ ನೀವು ಕಾರ್ನರ್ಗೆ ಪೇ ಮಾಡೋದಾಗ ಇರೋಕ್ಕೆ ಹೋಗ್ಬೇಡಿ, ಕಂಪಲ್ಸರಿ ಪೇ ಮಾಡಬೇಕು. ಇಲ್ಲಿ ನೀವು ಕಾರ್ನರ್ ಆಗಿದೆ, ಕಾರ್ನರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ಇಲ್ಲಿ ಹಂಗೆ ಬಿಟ್ಬಿಡಿ ಅಷ್ಟೇ. ಓಕೆನಾ. ಇದು ನಿಮಗೆ ಇದು ಬಿಟ್ಬಿಡಿ. ಎಕ್ಸ್ ಸರ್ವಿಸ್ ಮ್ಯಾನ್ ಏನಾದರೂ ನೀವು ಆರ್ಮಿಯಿಂದ ಏನಾದರೂ ರಿಟೈರ್ಡ್ ಆಗಿದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅವ್ರಿಗೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಏನು ಅಮೌಂಟ್ ಕಮ್ಮಿ ಆಗುತ್ತೆ, ಅಂದರೆ ಸ್ವಲ್ಪ ಡಿಸ್ಕೌಂಟ್ ಜಾಸ್ತಿ ಸಿಗುತ್ತೆ. ಓಕೆನಾ. ಆಮೇಲೆ ವೇಕೆಂಟ್ ಸೈಜ್, ಇಲ್ಲಿ ನಿಮಗೆ ನಿವೇಶನ ಬಳಕೆ ಅಂದರೆ ಏನು ಕಮರ್ಷಿಯಲ್ ಇಲ್ಲ ರೆಸಿಡೆನ್ಷಿಯಲ್ ಅದು ಶೋ ಆಗುತ್ತೆ ನೋಡಿ. ನಮ್ಮದು ರೆಸಿಡೆನ್ಷಿಯಲ್. ಇಫ್ ಇನ್ ಕೇಸ್ ಕಮರ್ಷಿಯಲ್ ಆಗಿದೆ ಕಮರ್ಷಿಯಲ್ ಕೊಡಿ, ಕಮರ್ಷಿಯಲ್ಗೆ ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ ಬರುತ್ತೆ. ನಿಮಗೆ ರೆಸಿಡೆನ್ಷಿಯಲ್ ಆಗಿ ಸ್ವಲ್ಪ ಕಮ್ಮಿ ಇದೆ ರೆಸಿಡೆನ್ಷಿಯಲ್. ಓಕೆನಾ. ಎಲ್ಲ ಫಿಲ್ ಮಾಡಿದ್ದೀವಿ ನೋಡ್ಬೋದು, ಖಾತಾ ನಂಬರ್ ಹಾಕಿದ್ದೀವಿ, ಆಮೇಲೆ PID ನಂಬರ್ ಹಾಕಿದ್ದೀವಿ, ಯಾವ ಊರು ಏನು ಅಂತ ಎಲ್ಲ ಹಾಕಿದ್ದೀವಿ. ಇಲ್ಲಿ ನೀವು ಇಲ್ಲಿ ನೋಡಿ, ನೆಕ್ಸ್ಟು ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೋಡ್ಬೋದು ನಾವೇನು ಇಷ್ಟೊತ್ತು ಅಪ್ಲಿಕೇಶನ್ ಫಿಲ್ ಮಾಡಿದ್ವಿ ಅದೆಲ್ಲ ಇವಾಗ ಶೋ ಆಗುತ್ತೆ. ಏನಾದರೂ ಮಿಸ್ಟೇಕ್ ಇದ್ದರೆ ಇವಾಗಲೇ ಚೇಂಜ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಓಕೆ ಕರೆಕ್ಟಾಗಿದೆ ಅಂದರೆ ನೀವು ಪೇಮೆಂಟ್ ಮಾಡ್ಬೋದು. ನೋಡಿ ಎಲ್ಲ ತೋರಿಸುತ್ತೆ, ಏನು ಫೀಟು, ಓಕೆನಾ, ಲೆಂತ್ ಏನಿದೆ, ಬ್ರಾಡ್ ಏನಿದೆ, ಟೋಟಲ್ ಮೆಜರ್ಮೆಂಟ್ ಏರಿಯಾ ಎಷ್ಟಿದೆ. ಓಕೆನಾ. ನೋಡ್ಬೋದು ನಮ್ಮದು ಬೇಸಿಕ್ ಗೈಡ್ಲೈನ್ ವ್ಯಾಲ್ಯೂ ಫಾರ್ ದಿಸ್ ಸೈಟ್ ಫಾರ್ ಸ್ಕ್ವೇರ್ ಫೀಟ್ ಬಂದುಬಿಟ್ಟು ಇಷ್ಟಿದೆ, 930 ರುಪೀಸ್ ಇದೆ. ಓಕೆನಾ. ಅದಕ್ಕೆ 1 ಸ್ಕ್ವೇರ್ ಫೀಟ್ಗೆ ಸಮಥಿಂಗ್ ರೂಪಾಯಿ ಅಂತ ₹1 ಸಮಥಿಂಗ್ ಹಾಕ್ತಾರೆ. ಇದೆಲ್ಲ ಆ್ಯಡ್ ಆಗಿಬಿಟ್ಟು ಕೆಳಗಡೆ ಬಂದುಬಿಟ್ಟು 740 ರುಪೀಸ್ ಇದೆ ಅಮೌಂಟು. ಓಕೆನಾ. ಈ ಥರ ನಿಮಗೆ ಇಲ್ಲಿ ನೋಡಿ, ಈ ಥರ ಪ್ರಿಂಟ್ ಫಾರ್ಮ್ 2 ಅಂತಿದೆ, ಆಮೇಲೆ ಆನ್ಲೈನ್ ಪೇಮೆಂಟ್ ಇದೆ, ಆಮೇಲೆ ಆಫ್ಲೈನ್ ಪೇಮೆಂಟ್ ಅಂದಿದೆ, ಆಮೇಲೆ ಬ್ಯಾಕ್ ಅಂತಿದೆ. ನಮ್ಗೆ ಬೇಕಿರೋದು ಆನ್ಲೈನ್ ಪೇಮೆಂಟ್, ಅಂದರೆ ನಾವು ಆರಾಮಾಗಿ ಫೋನ್ಪೇ ವಿತ್ ಗೂಗಲ್ ಪೇಯಿಂದ ಪೇ ಮಾಡೋಣ, ಆದರೆ ಆನ್ಲೈನ್ಗೆ ಹೋಗೋಣ. ಇಲ್ಲಿ ನಿಮಗೆ ಸೆಲೆಕ್ಟ್ ಆನ್ಲೈನ್ ಪೇಮೆಂಟ್ ಆಪ್ಷನ್ ಅಂತಿದೆ. ಇಲ್ಲಿ ಖಜಾನೆ 2 ಅಂತಂದರೆ ಒಂದೇ ಸಲ ನಮ್ಮ ಅಕೌಂಟಿಂದ ಬೇಕಾದರೆ ನಿಮ್ದೇನಾದರೂ ನೆಟ್ ಬ್ಯಾಂಕಿಂಗ್ ಇದ್ದರೆ ಅಲ್ಲೇ ಪೇ ಮಾಡ್ಬೋದು. ಇಲ್ಲ ನಾವು ಫೋನ್ಪೇದಿಂದ ಮಾಡ್ತೀವಿ ಅಂದರೆ ಇಲ್ಲಿ ನಿಮಗಿದೆಯಲ್ಲ BBPS ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆನಾ. ಇಲ್ಲಿ ನಿಮಗೆ ಜನರೇಟ್ ಚಾನಲ್ ಅಂತಿದೆಯಲ್ಲ, ಜನರೇಟ್ ಚಾನಲ್ ಇಲ್ಲಿ ನಿಮಗೆ ಜನರೇಟ್ ಚಾನಲ್ ಎಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. 1 2 3 ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ವಿತ್ ನೋಡ್ಬೋದು ಇಲ್ಲಿ. ಓಕೆನಾ. ಪಾವತಿದಾರರ ಹೆಸರು ಬರುತ್ತೆ. ಓಕೆನಾ. ಆಮೇಲೆ ಮೊಬೈಲ್ ನಂಬರ್ ಬರುತ್ತೆ. ಇಲ್ಲಿ ನಿಮಗೆ ಜನರೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಒಂದು ಚಾನಲ್ ಓಪನ್ ಆಗುತ್ತೆ, ಅಲೋಡ್ ಕೊಡಿ. ಈ ಥರ ಒಂದು ಓಪನ್ ಆಯ್ತು ನೋಡಿ. ಪೇಮೆಂಟ್ ಕ್ಯಾನ್ ಬಿ ಡನ್ ಆನ್ಲೈನ್ ವಿತ್ ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್. ಓಕೆನಾ. ಇದಕ್ಕೆ ಫುಲ್ ಫಾರ್ಮ್ BBPSಗೆ. ಓಕೆನಾ. ಫುಲ್ ಫಾರ್ಮ್ ಇದು ಭಾರತ್ ಬಿಲ್ ಪೇ ಆನ್ ಸಿಸ್ಟಮ್. ನೋಡ್ಬೋದು ಈ ನಂಬರ್ ಇದೆಯಲ್ಲ, ಈ ನಂಬರ್ನ ಕಾಪಿ ಮಾಡಿಕೊಂಡೆ. ಓಕೆನಾ. ನೋಡ್ಬೋದು ಹೆಸರೆಲ್ಲ ಕಾಣಿಸುತ್ತೆ, ವಿತ್ ನಂಬರ್ ಕಾಣಿಸುತ್ತೆ. ಓಕೆನಾ. ಎಲ್ಲ ಕಾಣಿಸುತ್ತೆ. ಇವಾಗ ನಾವು ಈ ನಂಬರ್ ಕಾಪಿ ಮಾಡ್ಕೊಂಡು ಫೋನ್ಪೇದಲ್ಲಿ ಪೇ ಮಾಡಬೇಕಾಗುತ್ತೆ. ಬಂದು ಇವಾಗ ಫೋನ್ಪೇ ಓಪನ್ ಮಾಡೋಣ. ಫೋನ್ಪೇ ಓಪನ್ ಆದಮೇಲೆ ಈ ಥರ ನಿಮಗೆ ಶೋ ಆಗುತ್ತೆ. ಇಲ್ಲಿ ನಿಮಗೆ ವ್ಯೂಸ್ ಆಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ರೀಚಾರ್ಜ್ ಅಂಡ್ ಬಿಲ್ಸ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಳಗಡೆ ಬನ್ನಿ.
ನಿಮಗೆ ಇಲ್ಲಿ ನೋಡಿ ಮುನ್ಸಿಪಲ್ ಟ್ಯಾಕ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಆಫ್ ಮೇಲೆ ಸರ್ಚ್ ಮಾಡಿ, ಆಫ್ ಮುನ್ಸಿಪಲ್ ಅಂತ ಸರ್ಚ್ ಮಾಡಿ. ಇಲ್ಲಿ ಬಂತಲ್ಲ ಇದೇ ಸಿಂಬಲ್ಲು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಅದೇನು ಆ ನಂಬರ್ ಇಷ್ಟೊತ್ತು ನಾವು ಕಾಪಿ ಮಾಡ್ಕೊಂಡಲ್ಲ ಆ ನಂಬರ್ನ ಇಲ್ಲಿ ಪೇಸ್ಟ್ ಮಾಡಿ, ಪೇಮೆಂಟ್ ಕೊಡಿ, ಪೇ ಮಾಡಿ. ಮಾಮೂಲಿ ಆಸ್ ಯೂಸಲ್ ನೀವೇನು ಯು ಪೇ ಮಾಡ್ತೀರಾ ಆ ಪೇಮೆಂಟ್ ಸಕ್ಸಸ್ ಆದಮೇಲೆ ನೆಕ್ಸ್ಟ್ ಪೇಮೆಂಟ್ ಸಕ್ಸಸ್ ಆಯಿತು. ನೆಕ್ಸ್ಟ್ ಇವಾಗ ಹೋಮ್ ಪೇಜ್ಗೆ ಬನ್ನಿ.